ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸೆಂಟರ್ ಆ್ಯಂಡ್ ಸ್ಟೇಟ್ದು ರಿಲೇಷನ್ಶಿಪ್ ಬಗ್ಗೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಎಕ್ಸಾಮಲ್ಲಿ ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ದು ಕಾನ್ಸೆಪ್ಟ್ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅದಕ್ಕೆ ರೀಸೆಂಟಾಗಿ ಗವರ್ನರ್ ಇಶ್ಯೂಸ್ ಆಗಿರ್ಬೋದು, ಟಸಲ್ ಬಿಟ್ವೀನ್ ಸ್ಟೇಟ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಅಸೆಂಬ್ಲಿ ಆ್ಯಂಡ್ ಗವರ್ನರು, ಹೌ ಸೆಂಟ್ರಲ್ ಗವರ್ಮೆಂಟ್ ಈಸ್ ಕಂಟ್ರೋಲಿಂಗ್ ದ ಸ್ಟೇಟ್ ಗವರ್ಮೆಂಟ್ ಬೈ ಯೂಸಿಂಗ್ ಗವರ್ನರ್ಸ್ ಪವರ್, ಈ ಥರ ಎಲ್ಲ ನೋಡಿದಾಗ ಫೆಡರಲಿಸಮ್, ನಮ್ಮದು ಫೆಡರಲಿಸಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅನ್ನುವಂತಹ ಕ್ವಶನ್ ಮೂಡುತ್ತೆ. ಸೊ ಈ ಥರ ಇದ್ದಾಗ ದೇ ವಿಲ್ ನಾಟ್ ಡೈರೆಕ್ಟ್ಲಿ ಆಸ್ಕ್ ಏನು ಥ್ರೆಟ್ಟಿಂದ ಏನಿದೆಯಾ ಅಂತ ಅಂದ್ಬಿಟ್ಟು, ಬಟ್ ದೇ ವಿಲ್ ಆಸ್ಕ್ ರಿಲೇಟೆಡ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಬಗ್ಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಸಾಧ್ಯತೆ ಇರುತ್ತೆ. ಆ್ಯಂಡ್ ಆಸ್ ವಿ ನೋ ದಟ್ ಯೂಶುವಲಿ ಕ್ವಶನ್ಸು ಕರೆಂಟ್ ನ್ಯೂಸಲ್ಲಿ ಇರುವಂತಹದ್ದಕ್ಕೆ ರಿಲೇಟೆಡ್ ಆಗಿರುವಂತಹ ಸ್ಟ್ಯಾಟಿಕ್ ಪೋರ್ಷನ್ಸ್ ಮೇಲೆ ಕೇಳ್ತಾ ಇದ್ದಾರೆ. ಮುಂಚೆನೂ ಹಾಗೆ ನಡ್ಕೊಂಡು ಬಂದಿದೆ, ಇನ್ನು ಮುಂದೆನೂ ಹಾಗೆ ಇರುತ್ತೆ. ಸೊ ಹಾಗಾಗಿ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ಪು, ಗವರ್ನರು, ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರುವಂತಹದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ PSI ಸ್ಟೂಡೆಂಟ್ಸ್ ಇದ್ರೆ ಫೆಡರಲಿಸಮ್ಗೆ ಏನಾದರೂ ಇದಾಗಿದೆಯಾ ಗವರ್ನರ್ ರೂಲಿಂದ ಅನ್ನುವಂತಹ ಒಂದು ಎಸ್ಸೆಯನ್ನು ಕೂಡ ಕೇಳುವ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನೀವು ಈ ಥರ ಎಸ್ಸೆ ಎಲ್ಲ ಬರೆಯುವಾಗ ನ್ಯೂಟ್ರಲ್ ಆಗಿ ಬರಿಬೇಕು, ಏನು ತಪ್ಪಾಗಿದೆ, ಯಾಕೆ ತಪ್ಪಾಯಿತು ಅಂತ. ಅದನ್ನ ಬಿಟ್ಬಿಟ್ಟು ಒಂದು ಕಡೆ ವಾಲ್ಬಾರ್ದು. ಈಗ ಸೆಂಟರ್ ಕಡೆನೂ ವಾಲಿ ಬರಿಬಾರ್ದು, ಸ್ಟೇಟ್ ಕಡೆನೂ ವಾಲಿ ಬರಬಾರ್ದು. ನ್ಯೂಟ್ರಲ್ ಆಗಿ ಎಲ್ಲಿ ಯಾವ ಮಿಸ್ಟೇಕ್ ಆಯಿತು, ಯಾವ ಕಾನ್ಸ್ಟಿಟ್ಯೂಷನಲ್ ಬ್ರೀಚ್ ಆಗಿದೆ, ಆರ್ಟಿಕಲ್ ಬ್ರೀಚ್ ಆಗಿದೆ, ಇದರಿಂದ ಏನು ಅಂದರೆ ಆ ಒಂದು ಸ್ಟೇಟ್ ಅಸೆಂಬ್ಲಿ ಅನುಭವಿಸಿದಂತಹ ಪ್ರಾಬ್ಲಮ್ಸ್ ಏನು, ಈ ಥರ ಒಂದು ನೀವು ಪ್ರಾಪರ್ ಆಗಿ ಡೀಟೇಲಿಂಗ್ ಆಗಿ ಕೊಟ್ಟಾಗ, ನಾನು ಅದನ್ನ ಒಂದು ಆಲ್ರೆಡಿ ಎಸ್ಸೆ ಟಾಪಿಕ್ ಮಾಡಿದ್ದೀನಿ, ಯು ಕ್ಯಾನ್ ವಾಚ್ ದ್ಯಾಟ್. ಅದು ಐ ಥಿಂಕ್ ಅರಿವು ವಿಡಿಯೋದಲ್ಲಿ ಇರಬಹುದು, ಅದು ಅಲ್ಲೂ ಕೂಡ ಯು ಕ್ಯಾನ್ ವಾಚ್. ಓಕೆ, ಸೊ ಫೆಡರಲಿಸಮ್ ಅಂದರೆ ಏನು? ಇಂಡಿಯಾದು ಫೆಡರಲಿಸಮ್ ಅಂತಂದರೆ ಸ್ಟೇಟ್ ಮ್ಯಾಟರ್ಸಿಗೆ ಸೆಂಟ್ರಲ್ ತಲೆ ಹಾಕ್ತಾ ಇರುವುದು. ಸ್ಟೇಟು ಸಪ್ರೇಟ್, ಸೆಂಟ್ರಲ್ ಸಪ್ರೇಟ್, ಇದು ಆ್ಯಕ್ಚುಲಿ ಫೆಡರಲಿಸಮ್. ಬಟ್ ಇಂಡಿಯಾದಲ್ಲಿ ಫೆಡರಲಿಸಮ್ ಇಲ್ಲ, ಇಂಡಿಯಾದಲ್ಲಿ ಕ್ವಾಸಿ ಫೆಡರಲಿಸಮ್ ಇದೆ. ಕ್ವಾಸಿ ಫೆಡರಲಿಸಮ್ ಏನಂತಂದರೆ, ಇವಂದು ಸ್ಟೇಟ್ ಸಪ್ರೇಟ್, ಬಟ್ ಎಲ್ಲೋ ಒಂದು ಕಡೆ ಈ ಸೆಂಟ್ರಲ್ಲು ಸ್ಟೇಟ್ನ ಕಂಟ್ರೋಲ್ ಮಾಡುತ್ತೆ. ಅಂದರೆ ಕೆಲವು ಎಲ್ಲೆಲ್ಲಿ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ಐ ವಿಲ್ ಎಕ್ಸ್ಪ್ಲೇನ್. ಬಟ್ ಇದು ನಿಮಗೆ ಗೊತ್ತಿರಬೇಕು, ಕ್ವಾಸಿ ಫೆಡರಲ್ ಏನಂತಂದರೆ ನಮ್ಮದು ಕಂಪ್ಲೀಟ್ ಯೂನಿಟರಿನೂ ಅಲ್ಲ, ಕಂಪ್ಲೀಟ್ ಫೆಡರಲ್ಲು ಅಲ್ಲ, ಎರಡರದ್ದು ಮಧ್ಯ. ಬಟ್ ಆದರೆ ಟುವರ್ಡ್ಸ್ ಯೂನಿಟರಿನೇ ಜಾಸ್ತಿ ಇದೆ, ಇಲ್ಲಿರುವಂತಹ ಫೆಡರಲ್ ಸಿಸ್ಟಮ್ ಕಮ್ಮಿ ಇದೆ. ಸೊ ಹಾಗಾಗಿ ಇದು ಕ್ವಾಸಿ ಫೆಡರಲ್. ಮತ್ತು ಇನ್ನೊಂದೇನು ಅಂತಂದರೆ, ನಮ್ಮದು ಈಕ್ವಲ್ ರೆಪ್ರೆಸೆಂಟೇಷನ್ ಇಲ್ಲ ರಾಜ್ಯಸಭೆಯಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಅಮೇರಿಕಾ ಈಸ್ ಅ ಕಂಪ್ಲೀಟ್ ಫೆಡರಲ್, ಅಲ್ಲಿ ಎವ್ರಿ ಸ್ಟೇಟಿಂದ 2 ಮೆಂಬರ್ಸ್ ಇರ್ತಾರೆ ರೆಪ್ರೆಸೆಂಟೇಷನ್ ಫಾರ್ ದ ಅಪ್ಪರ್ ಹೌಸ್. ಬಟ್ ಇಂಡಿಯಾದಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಪಾಪ್ಯುಲೇಷನ್ ಅದು ರೆಪ್ರೆಸೆಂಟೇಷನ್ ಚೇಂಜ್ ಆಗ್ತಾ ಇರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇಂಡಿಯಾದಲ್ಲಿ ಫಿಕ್ಸ್ಡ್ ನಂಬರ್ಸ್ ಇರೋದಿಲ್ಲ, ವಿತ್ ರೆಸ್ಪೆಕ್ಟ್ ಟು ದ ಪಾಪ್ಯುಲೇಷನ್ ಅಪ್ಪರ್ ಹೌಸ್ ರೆಪ್ರೆಸೆಂಟೇಷನ್ ಆಫ್ ದ ಸ್ಟೇಟ್ಸ್ ಕೂಡ ಚೇಂಜ್ ಆಗುತ್ತೆ. ಇವಾಗ ಇನ್ನೊಂದು ನೀವು ಇಲ್ಲಿ ತಿಳ್ಕೊಬೇಕಾಗಿರೋದು, SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಏನು ಹೇಳುತ್ತೆ ಅಂದರೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ ಫೆಡರಲಿಸಮ್ ಇಸ್ ಅ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳುತ್ತೆ. ಸೊ ಅಮೆಂಡ್ ಮಾಡುವಾಗ ಯು ಶುಡ್ ಬಿ ಕೇರ್ಫುಲ್. ಫೆಡರಲ್ ಸಿಸ್ಟಮ್ ಯಾವತ್ತೂ ಕೂಡ ಇಂಡಿಯಾದ ಗೌರ್ಮೆಂಟಿಂದ ಹೋಗೋದಿಲ್ಲ. ಅದು ಯಾವತ್ತೂ ಬೇಸಿಕ್ ಸ್ಟ್ರಕ್ಚರ್ ಅಂದಾಗ ನಮಗೆ ಗೊತ್ತಿದೆ, ಬೇಸಿಕ್ ಸ್ಟ್ರಕ್ಚರ್ನ ನಾವು ಅಮೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಅದೊಂದು ನಿಮಗೆ ಗೊತ್ತಿರಲಿ. ಯಾವ ಕೇಸಲ್ಲಿ? SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಇಲ್ಲಿ ಈ ಫೆಡರಲಿಸಮ್ ಯಾವ ಥರ ಫೆಡರಲಿಸಮ್ ಇದೆ ನಮ್ಮ ಇಂಡಿಯಾದಲ್ಲಿ? ಫಿಸ್ಕಲ್ ಫೆಡರಲಿಸಮ್ ಅಂತಂದರೆ ರೆವಿನ್ಯೂ ಡಿಸ್ಟ್ರಿಬ್ಯೂಟ್ ಮಾಡುವಾಗ, ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ಆಗುವಂತಹ ಒಂದು ಭೇದ ಭಾವ ಆಗಿರ್ಬೋದು, ಅಥವಾ ಫೆಡರಲಿಸಮ್ ಅದೊಂದು ಸಂಯುಕ್ತ ವ್ಯವಸ್ಥೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಸೆಂಟರ್ ಆ್ಯಂಡ್ ಸ್ಟೇಟ್ ಯಾವ ಟ್ಯಾಕ್ಸ್ನ ಕಲೆಕ್ಟ್ ಮಾಡಬೇಕು, ಲೇವಿ ಮಾಡಬೇಕು ಅನ್ನೋದನ್ನ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸಲ್ಲಿ ನಾವು ನೋಡ್ತಾ ಹೋಗೋಣ. ದೆನ್ ಅಸಮೆಟ್ರಿಕಲ್ ಫೆಡರಲಿಸಮ್ ಅಂತಂದರೆ, ಒಂದು ಕೆಲವು ಸ್ಟೇಟ್ಸಿಗೆ ಸ್ಪೆಷಲ್ ಸ್ಟೇಟಸ್ ಇದೆ. ಫಾರ್ ಎಕ್ಸಾಂಪಲ್ 371A ಟು 371 ಟು 371J ಕೆಲವು ಸ್ಟೇಟ್ಸಿಗೆ ಸ್ಪೆಷಲ್ ಪ್ರಾವಿಷನ್ಸ್ ಇದೆ, ಬಟ್ ಕೆಲವು ಸ್ಟೇಟಿಗೆ ಸ್ಪೆಷಲ್ ಪ್ರಾವಿಷನ್ ಇರೋದಿಲ್ಲ. ಅದು ಅಸಿಮೆಟ್ರಿಕ್ ಫೆಡರಲಿಸಮ್ ಆಗುತ್ತೆ. ಆ್ಯಂಡ್ ಇನ್ನೊಂದು
ನಂಬರ್ ಆಫ್ 2 ಸೀಟ್ಸು ಎಲ್ಲ ಸ್ಟೇಟ್ಸಲ್ಲೂ ಇಲ್ಲ, ಇಲ್ಲೂ ಕೂಡ ಡಿಫ್ರೆಂಟ್ ಆಗುತ್ತೆ. ರಾಜ್ಯಸಭಾ ರೆಪ್ರೆಸೆಂಟೇಷನ್ ಅಸಿಮೆಟ್ರಿಕ್, ಅಲ್ಲೂ ಕೂಡ ಸಿಮೆಟ್ರಿಕ್ ಇಲ್ಲ. ದೆನ್ ಕೋಆಪರೇಟಿವ್ ಫೆಡರಲಿಸಮ್. ಕೋಆಪರೇಟಿವ್ ಅಂದ್ರೆ ಈಗ ಕೆಲವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಕ್ಕೆ ಎಲ್ಲ ಒಂದು ಕಾಮನ್ ಪ್ರಾಬ್ಲಮ್ಸ್ ಇದ್ದಾಗ ಸ್ಟೇಟ್ಸ್ ಮತ್ತೆ ಯೂನಿಯನ್ ಇಂಟ್ರಾಕ್ಟ್ ಮಾಡಿ ಅದನ್ನ ಸಾಲ್ವ್ ಮಾಡುತ್ತೆ. ಸೊ ಅದು 248 ಆರ್ಟಿಕಲ್ ಆಗಿರ್ಬೋದು ಅಥವಾ 252 ಆಗಿರ್ಬೋದು, ಇಂಥ ಆರ್ಟಿಕಲ್ಸ್ ಎಲ್ಲವೂ ಅಲ್ಲಿ ಕಾಮನ್ ಆಗಿದ್ದಾಗ, ಕಾಮನ್ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಸೇಮ್ ಸೊಲ್ಯೂಷನ್ನ ಮಾಡೋಕ್ಕೋಸ್ಕರ ಮಾಡಿದಂತಹ ಲಾಸು ಕೂಡ ನಾವು ನೋಡಬಹುದು. ದೆನ್ ಕಾಂಪಿಟೇಟಿವ್ ಫೆಡರಲಿಸಮ್. ಈಗ ರಿಲೇಶನ್ಶಿಪ್ ಟ್ರೇಡು ಇನ್ವೆಸ್ಟ್ಮೆಂಟು ಅಂತೆಲ್ಲ ಬಂದಾಗ ಏನಾಗುತ್ತೆ ಅಂತಂದ್ರೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ನಮಗೆ ಗೊತ್ತೇ ಇದ್ದಂಗೆ ನೀತಿ ಆಯೋಗ ಕೆಲವು ರಿಪೋರ್ಟ್ಸ್ನ ರಿಲೀಸ್ ಮಾಡುತ್ತೆ, ಸ್ಟೇಟ್ ಹೆಂಗೆ ಪರ್ಫಾರ್ಮ್ ಮಾಡ್ತಿದೆ, ಆಸ್ಪೈರಿಂಗ್ ಸ್ಟೇಟ್ ಪರ್ಫಾರ್ಮಿಂಗ್ ಮಾಡೋಕ್ಕೆ. ಅದು ಕೆಲವು ಯಾವುದು ಅಂತಂದ್ರೆ ಇನೋವೇಷನ್ ಅಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ, ಮತ್ತೆ ಕ್ಲೆನ್ಲಿನೆಸ್ ಅಲ್ಲಿ ಯಾವ ಥರ ಇದೆ, ಹೀಗೆಲ್ಲವೂ ಕೂಡ ಪ್ರತಿಯೊಂದು ಸ್ಟೇಟ್ ಮಧ್ಯೆ ಕಾಂಪಿಟೇಷನ್ ಇದ್ದಾಗ ಏನಾಗುತ್ತೆ ಅಂದರೆ ಅವರಿಗಿಂತ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡೋಣ ಅಂತ ಪ್ರತಿಯೊಂದು ಸ್ಟೇಟ್ಗಳು ನೀಟಾಗಿ ಪರ್ಫಾರ್ಮ್ ಮಾಡುತ್ತೆ. ದೆನ್ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಏನಿದೆ, ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ನಮ್ಗೆಲ್ರಿಗೂ ಗೊತ್ತೇ ಇದೆ. ಸೆವೆಂತ್ ಶೆಡ್ಯೂಲ್ ಅಲ್ಲಿ 3 ಲಿಸ್ಟ್ಗಳಿದೆ. ಈ 3 ಲಿಸ್ಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಸ್ಟೇಟ್ ಲಿಸ್ಟ್ ಸ್ಟೇಟ್ ಗೌರ್ಮೆಂಟ್, ಕಾಂಕರೆಂಟ್ ಲಿಸ್ಟ್. ಈ ಸ್ಟೇಟ್ ಲಿಸ್ಟ್ ಅಲ್ಲಿ ಸ್ಟೇಟ್ ಮಾಡ್ಬೋದು, ಕಾಂಕರೆಂಟ್ ಲಿಸ್ಟ್ ಅಲ್ಲಿ ಸ್ಟೇಟ್ ಅಂಡ್ ಸೆಂಟರ್ ಬೋತ್ ಕ್ಯಾನ್ ಮೇಕ್ ದ ರೂಲ್. ಬಟ್ ಆ ಲಾ ಇಫ್ ಇನ್ ಕೇಸ್ ಸೇಮ್, ಇವಾಗ ಯಾವ್ದಾದ್ರು ಒಂದು ಎಜುಕೇಶನ್ ಅಂತ ತಗೊಳ್ಳೋಣ, ಎಜುಕೇಶನ್ ಅಥವಾ ಅಗ್ರಿಕಲ್ಚರ್ ಮೇಲೆ ಸೆಂಟ್ರಲ್ ಸ್ಟೇಟು ಎರಡೂ ಒಂದು ರೂಲ್ ಮಾಡುತ್ತೆ, ಎರಡೂ ಒಂದು ಲಾ ಮಾಡುತ್ತೆ. ಬಟ್ ಒಂದೇ ಟಾಪಿಕ್ ಮೇಲೆ ಲಾ ಮಾಡಿರೋದ್ರಿಂದ ಸೆಂಟ್ರಲ್ ಮಾಡಿರುವಂತಹ ಲಾ ಪ್ರಿವೇಲ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಾಂಕರೆಂಟ್ ಲಿಸ್ಟ್, 3 ಲಿಸ್ಟ್ ಇದೆ. ಆ ಲಿಸ್ಟ್ ಅಲ್ಲಿ ಸೆಂಟ್ರಲ್ ಲಿಸ್ಟ್ ನ ಸೆಂಟ್ರಲ್ ನೋಡ್ಕೊಳ್ಳುತ್ತೆ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ನ ಸ್ಟೇಟ್ ಗವರ್ಮೆಂಟ್ಸ್, ಕಾಂಕರೆಂಟ್ ಲಿಸ್ಟ್ ನ ಬೋತ್. ಬಟ್ ಇನ್ ಕೇಸ್ ಕಾನ್ಫ್ಲಿಕ್ಟ್ ಬಂದಾಗ ಯೂನಿಯನ್ ಲಾ ಪ್ರಿವೇಲ್ ಆಗುತ್ತೆ, ಅದು ಗೊತ್ತಿರಬೇಕು. ಮತ್ತೆ ನಂಬರ್ಸ್, ಇದು ಇತ್ತೀಚೆಗೆ ಇದನ್ನು ಕೇಳುವಂತ ಸಾಧ್ಯತೆ ಇರುತ್ತೆ. ಯೂನಿಯನ್ ಲಿಸ್ಟ್ ಅಲ್ಲಿ 100 ಸಬ್ಜೆಕ್ಟ್ಸ್ ಇದೆ, ಸ್ಟೇಟ್ ಲಿಸ್ಟ್ ಅಲ್ಲಿ 61 ಸಬ್ಜೆಕ್ಟ್ಸ್ ಇದೆ, ಕಾಂಕರೆಂಟ್ ಲಿಸ್ಟ್ ಅಲ್ಲಿ 52 ಸಬ್ಜೆಕ್ಟ್ಸ್ ಇದೆ. ಅಂಡ್ ಇನ್ನೊಂದು ಗೊತ್ತಿರಬೇಕು, 242 ಆರ್ಟಿಕಲ್ ಅಲ್ಲಿ ರೆಸಿಡ್ಯೂರಿ ಪವರ್ ಇದೆ. ಯಾವುದೇ ಒಂದು ವಿಷಯ ಇದು ಸ್ಟೇಟ್ ಅಲ್ಲಿ ಇದಾಗಿದ್ರು ರೆಸಿಡ್ಯೂರಿ ಪವರ್ ಅಲ್ಲಿ ಗವರ್ನರ್ ಹ್ಯಾಸ್ ದ ರೈಟ್ ಟು ಡೂ ಲಾಸ್. ಇದು ನಿಮಗೆ ಗೊತ್ತಿರಬೇಕು. ಸ್ಟೇಟ್ ಗವರ್ನರ್ ಅಂದ್ರೆ ಸೆಂಟ್ರಲ್ ಕ್ಯಾನ್ ಟೇಕ್ ಓವರ್. ಇಲ್ಲಿ ಗವರ್ನರ್ನ ಯೂಶುವಲಿ ನಾವು ತಗೊಂಡಿಲ್ಲ, ಗವರ್ನರ್ ಅಂತಂದ್ರೆ ಸೆಂಟರ್ ಅಂತ ತಗೊಂಡಿದ್ವಿ. ಅದು ಆಕ್ಚುಲಿ ನಾವು 1935 ಆಕ್ಟ್ಸ್ ಅಲ್ಲಿ ರೆಸಿಡ್ಯೂರಿ ಪವರ್ ಗವರ್ನರ್ಗಿತ್ತು, ಅವಾಗ ಗವರ್ನರ್ ವಾಸ್ ಹೆಡ್. ಇವಾಗ ಇದು ಸ್ಟೇಟ್ ಗವರ್ಮೆಂಟಿಗಿದೆ, ಸೆಂಟ್ರಲ್ ಗವರ್ಮೆಂಟಿಗಿದೆ ರೆಸಿಡ್ಯೂರಿ ಪವರ್ ಅಂಡರ್ 249 ಆರ್ಟಿಕಲ್. ಈಗ ಮೇನ್ಲಿ ಪಾರ್ಲಿಮೆಂಟು ಯಾವ್ಯಾವ ಸಮಯದಲ್ಲಿ ಸ್ಟೇಟ್ ಸಬ್ಜೆಕ್ಟ್ಸ್ ಮೇಲೆ ಪವರ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. 249 ಆರ್ಟಿಕಲ್ ಯಾವ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಒಂದು ಟಾಪಿಕ್ ಬರುತ್ತೆ. ನ್ಯಾಷನಲ್ ಇಂಟ್ರೆಸ್ಟ್ ಅದು ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ನೆಸೆಸರಿ ಇದ್ದಾಗ 2/3 ರೆಸಲ್ಯೂಷನ್ ಹಾಕಿ ಮಾಡಿದ್ರೆ ಸ್ಪೆಷಲ್ ಮೆಜಾರಿಟಿಯಲ್ಲಿ 2/3 ಮೆಜಾರಿಟಿ ನಂಬರ್ ಆಫ್ ಪೀಪಲ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಇದ್ದಾಗ ಈ ಒಂದು 249 ಆರ್ಟಿಕಲ್ನ ಯೂಸ್ ಮಾಡಿಕೊಂಡು ಸ್ಟೇಟ್ ಸಬ್ಜೆಕ್ಟ್ಸ್ ಅಲ್ಲಿ ಸೆಂಟರ್ ಲಾನ ಮಾಡಬಹುದು. ಎಷ್ಟಿರಬೇಕು? 2/3 ಮೆಜಾರಿಟಿ, ಪ್ರೆಸೆಂಟ್ ಅಂಡ್ ವೋಟಿಂಗ್ ಇರಬೇಕು. ಪ್ರೆಸೆಂಟ್ ಅಂಡ್ ವೋಟಿಂಗ್ ಇದು ನೆನ್ಪಿಟ್ಕೊಳ್ಳಿ. ಸಿಂಪಲ್ ಮೆಜಾರಿಟಿಯಲ್ಲೆಲ್ಲ ಇದ್ರೆ ಮಾಡಕ್ ಆಗೋದಿಲ್ಲ. ದೆನ್ ಕಮ್ಸ್ 252 2 ಆರ್ ಮೋರ್ ಸ್ಟೇಟು ರಿಕ್ವೆಸ್ಟ್ ಮಾಡಿ ಮಾಡಿಸ್ಕೊಳ್ಳುವಂಥದ್ದು ಲಾ ಅಪ್ಲೈಸ್. ಅದು ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕ ಅಂಡ್ ತಮಿಳ್ನಾಡು ಯಾವುದೋ ಒಂದು ಕಾಮನ್ ವಿಷಯಕ್ಕೆ ಸೆಂಟರ್ಗೆ ಅಪ್ರೋಚ್ ಮಾಡ್ತಾರೆ ಲಾ ಮಾಡ್ಕೊಡಿ ಅಂತ. ಆ ಲಾ ಕೇವಲ ಕರ್ನಾಟಕ ಮತ್ತೆ ತಮಿಳ್ನಾಡಿಗೆ ಮಾತ್ರ ಅಪ್ಲೈ ಆಗುತ್ತೆ, ಬೇರೆ ಸ್ಟೇಟ್ಸ್ಗಳಿಗೆ ಅಪ್ಲೈ ಆಗೋದಿಲ್ಲ. ಇದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. 249 ನ್ಯಾಷನಲ್ ಇಂಟ್ರೆಸ್ಟ್ ಅಲ್ಲಿ 2/3 ಮೆಜಾರಿಟಿಯಲ್ಲಿ ಮಾಡಿದಂತಹ ಒಂದು ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಲ್ಲಿ ಮಾಡಿದಂತಹ ಒಂದು ಲಾ ಸೆಂಟರು ಸ್ಟೇಟ್ ಸಬ್ಜೆಕ್ಟ್ ಮೇಲೆ. ಅದಾದ್ಮೇಲೆ ಆರ್ಟಿಕಲ್ 252 ಸ್ಟೇಟ್
ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸ್ಟೇಟ್ಸ್ ಒಂದು ಯಾವ್ದಾದ್ರು ಸ್ಟೇಟ್ ಸಬ್ಜೆಕ್ಟ್ಸ್ ಮೇಲೆ ಲಾ ಮಾಡಿಕೊಡಿ ಅಂತ ಪಾರ್ಲಿಮೆಂಟ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮಾಡುವಂತಹ ಒಂದು ಲಾ. ಬಟ್ ಅದು ನೆನಪಿರ್ಲಿ, ಆ ಲಾ ಕೇವಲ ರಿಕ್ವೆಸ್ಟಿಂಗ್ ಸ್ಟೇಟ್ಸಿಗೆ ಮಾತ್ರ ಅನ್ವಯಿಸುತ್ತೆ. ಆರ್ಟಿಕಲ್ 253 ಅಲ್ಲೇನ್ ಹೇಳುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಟ್ರೀಟೀಸ್, ಪಾರ್ಲಿಮೆಂಟ್ ಕ್ಯಾನ್ ಲೆಜಿಸ್ಲೇಟ್ ಟು ಇಂಪ್ಲಿಮೆಂಟ್ ದ ಇಂಟರ್ನ್ಯಾಷನಲ್ ಟ್ರೀಟೀಸ್ ಅಂಡ್ ಅಗ್ರಿಮೆಂಟ್. 253 ಇವಾಗ ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 100 ಗೊತ್ತೇ ಇದೆ. ವೆಸ್ಟ್ ಬೆಂಗಾಲ್ದು ಕೆಲವು ಪಾರ್ಟ್ಸ್ ಬಾಂಗ್ಲಾದೇಶಕ್ಕೆ ಕೊಟ್ಟರು. ಅವಾಗ ಇದನ್ನ ವೆಸ್ಟ್ ಬೆಂಗಾಲ್ದು ಕನ್ಸೆಂಟ್ ನ ಕೇಳೋ ಅವಶ್ಯಕತೆ ಇರೋದಿಲ್ಲ. ಬೈ ಯೂಸಿಂಗ್ 253 ಆರ್ಟಿಕಲ್ ದೇ ಕ್ಯಾನ್ ಡೂ ಅವ್ರದ್ದು ಒಂದು ಜಾಗನ ಸೆಸೀಡ್ ಮಾಡಿ ಕೊಡಬಹುದು. ವೆನ್ ಇಟ್ ಕಮ್ಸ್ ಟು ಇಂಟರ್ನ್ಯಾಷನಲ್ ಟ್ರೀಟೀಸ್, ಅದು ಪೀಸ್ ಟ್ರೀಟೀಸ್ ಆಗಿರ್ಬೋದು, ಇನ್ನೊಂದು ಅಗ್ರಿಮೆಂಟ್ ಅಲ್ಲಿ ಆ ತರ ಬಂದಾಗ ಸ್ಟೇಟ್ ನ ಅಸೆಂಟ್ ಅಥವಾ ಕನ್ಸೆಂಟ್ ನ ಕೇಳುವ ಅವಶ್ಯಕತೆ ಇರೋದಿಲ್ಲ. ದೆನ್ ಆರ್ಟಿಕಲ್ 352 ನ್ಯಾಷನಲ್ ಎಮರ್ಜೆನ್ಸಿ. ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲೂ ಸಹ ಸಬ್ಜೆಕ್ಟ್ ಸ್ಟೇಟ್ ಲಿಸ್ಟ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ ನ ಸೆಂಟ್ರಲ್ ಗವರ್ಮೆಂಟ್ ಕ್ಯಾನ್ ಮೇಕ್ ಅ ಲಾ. ಅಷ್ಟು ನಿಮಗೆ ಗೊತ್ತಿರಬೇಕು. ಆ ಲಾ 6 months ತನಕ ಇರುತ್ತೆ, ಎಮರ್ಜೆನ್ಸಿ ಎಂಡ್ ಆಗೋ ತನಕ ಇರುತ್ತೆ. ಆಫ್ಟರ್ 6 months ಎಮರ್ಜೆನ್ಸಿ ಇವತ್ತು ಎಂಡ್ ಆದ್ರೆ ಅಪ್ ಟು 6 months ಇರುತ್ತೆ, ಆ ಲಾ. ಅದಾದ್ಮೇಲೆ ಚೇಂಜ್ ಆಗುತ್ತೆ. ದೆನ್ ಕಮ್ಸ್ 356 ವೆನ್ ಕಾನ್ಸ್ಟಿಟ್ಯೂಷನಲ್ ಫೇಲ್ವರ್ ಅಥವಾ ಪ್ರೆಸಿಡೆಂಟ್ ರೂಲ್ ಹಾಕಿದಾಗ ಕಂಪ್ಲೀಟ್ ಪವರ್ ಯಾರಲ್ಲಿರುತ್ತೆ, ಪಾರ್ಲಿಮೆಂಟ್ ಹ್ಯಾಸ್ ದ ಕಂಪ್ಲೀಟ್ ಅಥಾರಿಟಿ ಟು ಮೇಕ್ ಅ ಲಾ ಆನ್ ಸ್ಟೇಟ್ ಸಬ್ಜೆಕ್ಟ್. ಇಲ್ಲಿ ನೀವು ನೆನ್ಪಿಟ್ಕೋಬೇಕು 249 ಆರ್ಟಿಕಲ್, 252 ಆರ್ಟಿಕಲ್, 253 ಆರ್ಟಿಕಲ್, 352 ಅಂಡ್ 356. ದಯವಿಟ್ಟು ಪ್ರತಿಯೊಂದು ಆರ್ಟಿಕಲ್ನು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಎಕ್ಸಾಮ್ ಅಲ್ಲಿ ಹ್ಯಾಂಡಿ ಇದ್ದಾಗ ತುಂಬಾ ಈಸಿ ಆಗುತ್ತೆ. ದೆನ್ ಇವಾಗ ಸೆಂಟರ್ಸ್ ಕಂಟ್ರೋಲ್ ಓವರ್ ಸ್ಟೇಟ್ ಲೆಜಿಸ್ಲೇಷನ್. ಅಲ್ಲಿ ಸ್ಟೇಟ್ ಸಬ್ಜೆಕ್ಟ್ಸ್ ಮೇಲೆ ಅಂದ್ರೆ ಎಷ್ಟನೇದು ಶೆಡ್ಯೂಲ್ 7th ಮೇಲೆ ಕಂಟ್ರೋಲು ಯಾವ್ಯಾವ ಆರ್ಟಿಕಲ್ ಅಂತ ಆಯ್ತು. ಇವಾಗ ಕಂಪ್ಲೀಟ್ ಸ್ಟೇಟ್ ಅಸೆಂಬ್ಲಿ, ಇದು ಸ್ಟೇಟ್ ಅಸೆಂಬ್ಲಿ ಅನ್ಕೊಳ್ಳಿ. ಸ್ಟೇಟ್ ಅಸೆಂಬ್ಲಿ ಇದ್ರ ಮೇಲೆ ಸೆಂಟರಿಗೆ ಯಾವಾಗ ಕಂಟ್ರೋಲ್ ಇರುತ್ತೆ ನೋಡೋಣ. ಇದು ಕಾನ್ಸ್ಟಿಟ್ಯೂಷನಲಿ ಆರ್ಟಿಕಲ್ 200 ಏನ್ ಹೇಳುತ್ತೆ ಅಂದ್ರೆ ಗವರ್ನರ್ ಕೆಲವು ಬಿಲ್ಸ್ನ ಪ್ರೆಸಿಡೆಂಟ್ಗೆ ಕನ್ಸಿಡರೇಷನ್ ಕಳಿಸ್ತಾರೆ. ಪ್ರೆಸಿಡೆಂಟ್ಗೆ ಅವಾಗ ಅಲ್ಲಿ 200 ಆರ್ಟಿಕಲ್ ಅಲ್ಲಿ ಸ್ಟೇಟ್ ಕಂಪ್ಲೀಟ್, ಇವಾಗ ಒಂದು ಬಿಲ್ಲೇ ಪಾಸ್ ಆಗಿಲ್ಲ ಅಂತಂದ್ರೆ ಆ ಕಂಪ್ಲೀಟ್ ಸ್ಟೇಟ್ ಲೆಜಿಸ್ಲೇಷನ್ ಅಥವಾ ಸ್ಟೇಟ್ ಅಸೆಂಬ್ಲಿ ಸೆಂಟ್ರಲ್ ಕಂಟ್ರೋಲಿಗೆ ಬರುತ್ತೆ. ದೆನ್ ಆರ್ಟಿಕಲ್ 304 ಇದನ್ನ ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್, ಫ್ರೀಡಮ್ ಆನ್ ಟ್ರೇಡ್ ಅಂಡ್ ಕಾಮರ್ಸ್ಗೆ ರೆಸ್ಟ್ರಿಕ್ಷನ್ಸ್ ಹಾಕುವಾಗ ಪ್ರೆಸಿಡೆಂಟ್ದು ಪ್ರಿಯರ್ ಅಪ್ರೂವಲ್ ರಿಕ್ವೈರ್ಡ್ ಆಗಿರುತ್ತೆ. ಅಂದ್ರೆ ಈಗ ನಮಗೆ ಗೊತ್ತೇ ಇದೆ ಫ್ರೀಡಮ್ ಆಫ್ ಟ್ರೇಡ್ ಆರ್ಟಿಕಲ್ 300 ಅಲ್ಲಿ ಬರುತ್ತೆ ಅಂತ. ಆರ್ಟಿಕಲ್ 301 ಅಲ್ಲಿ ಬರುತ್ತೆ. 301 ಅಂಡ್ 300 ಇದರಲ್ಲಿ ಫ್ರೀ ಟ್ರೇಡ್ ಅಂಡ್ ಕಾಮರ್ಸ್ ಬರುತ್ತೆ. ಈ ಫ್ರೀ ಟ್ರೇಡ್ ಅಂಡ್ ಕಾಮರ್ಸ್ಗೆ ಏನಾದ್ರೂ ಏನ್ ಹಾಕ್ತಾರೆ, ರೆಸ್ಟ್ರಿಕ್ಷನ್ಸ್ ಹಾಕ್ಬೋದಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ತಮಿಳ್ನಾಡು ಮತ್ತೆ ಕರ್ನಾಟಕ ಇವ್ರಗಳ ಮಧ್ಯ ಇಲ್ಲಿ ಟೋಲ್ ಅಥವಾ ಏನಾದ್ರೂ ಒಂದು ವೆಜಿಟೇಬಲ್ನೇ ಇದು ಮಾಡ್ತಿರ್ತಾರೆ ಅನ್ಕೊಳ್ಳಿ, ಸೆಲ್ ಮಾಡ್ತಿರ್ತಾರೆ. ಇಲ್ಲಿಂದ ಕರ್ನಾಟಕ ಗೌರ್ಮೆಂಟ್ ಯಾವ್ದಾದ್ರು ರಿಸ್ಟ್ರಿಕ್ಷನ್ ಹಾಕೋ ಮೊದಲು ಬೇರೆ ಸ್ಟೇಟ್ಗಳಿಗೆ ಅದು ಪ್ರೆಸಿಡೆಂಟ್ದು ಅಪ್ರೂವಲ್ ತಗೊಂಡಿರ್ಬೇಕು. ಆ ಟೈಮಲ್ಲೂ ಕೂಡ ಸ್ಟೇಟ್ ಲೆಜಿಸ್ಲೇಷನ್ ಸೆಂಟ್ರಲ್ದು ಕಂಟ್ರೋಲಿಗೆ ಹೋಗುತ್ತೆ. ದೆನ್ ಕಮ್ಸ್ ಆರ್ಟಿಕಲ್ 360 ಏನ್ ನಮ್ಗೆಲ್ಲರಿಗೂ ಗೊತ್ತಿದೆ, ಫಿನಾನ್ಷಿಯಲ್ ಎಮರ್ಜೆನ್ಸಿಯಲ್ಲಿ ಪ್ರೆಸಿಡೆಂಟ್ ಕ್ಯಾನ್ ಡೈರೆಕ್ಟ್ ಸ್ಟೇಟ್ಸ್ ಟು ರಿಸರ್ವ್ ದ ಮನಿ ಬಿಲ್ ಅಂಡ್ ಫಿನಾನ್ಷಿಯಲ್ ಬಾರ್ ಫಾರ್ ಹಿಸ್ ರೀಸನ್. ಅಂದ್ರೆ ಯಾವುದೇ ಒಂದು ಸಮಯದಲ್ಲಿ ಫಿನಾನ್ಷಿಯಲ್ ಎಮರ್ಜೆನ್ಸಿ ಇಂಡಿಯಾದಲ್ಲಿ ಬಂದಿದೆ ಅನ್ಕೊಂಡಾಗ ಪ್ರೆಸಿಡೆಂಟ್ ಹ್ಯಾಸ್ ಆಲ್ ದ ರೈಟ್ ಟು ಸೇ ಟು ಸ್ಟೇಟ್ಸ್ ದಟ್ ಕೀಪ್ ಆಲ್ ಯುವರ್ ಮನಿ ಬಿಲ್ನ ನನ್ನ ನನಗೆ ರಿಸರ್ವ್ ಮಾಡಿ ಅಥವಾ ರೀಕನ್ಸಿಡರೇಷನ್ಗೆ ಇಡಿ ಅಂತ ಹೇಳುವಂತಹ ಎಲ್ಲಾ ಒಂದು ಅಥಾರಿಟಿ ಅಂಡರ್ ದ ಆರ್ಟಿಕಲ್ 360 ಅಲ್ಲಿ ಪ್ರೆಸಿಡೆಂಟ್ಗೆ ಸಿಕ್ಕಿದೆ. 200, 304 ಅಂಡ್ 360 ನೆನ್ಪಿಟ್ಕೊಬೇಕು. ಯಾವಾಗ ಸ್ಟೇಟ್ ಲೆಜಿಸ್ಲೇಷನ್ದು ಕಂಪ್ಲೀಟ್ ಅಥಾರಿಟಿ ಸಿಗುತ್ತೆ ಅಂತ. ದೆನ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ 256 ಆರ್ಟಿಕಲ್ 256 ಅಲ್ಲಿ ಕಂಪ್ಲೇಂಟ್ಸ್ ಅಂಡ್ ರಿಕ್ವೈರ್ಮೆಂಟ್. ಸ್ಟೇಟ್ ಎಕ್ಸಿಕ್ಯೂಟಿವ್ ಪವರ್ ಮಸ್ಟ್ ಎನ್ಶೋರ್ ಕಂಪ್ಲೈನ್ಸ್ ವಿತ್ ಅ ಲಾ ಮೇಡ್ ಬೈ ಪಾರ್ಲಿಮೆಂಟ್ ಅಂಡ್ ಎಕ್ಸಿಸ್ಟಿಂಗ್ ಲಾ ಅಪ್ಲಿಕೇಬಲ್ ಇನ್ ದ ಸ್ಟೇಟ್. ಇವಾಗ ಯಾವ್ದಾದ್ರು ಒಂದು ಲಾ ಮಾಡಿರ್ತಾರೆ ಅನ್ಕೊಳ್ಳಿ, ಆ ಲಾ ಸ್ಟೇಟ್
ಫಾಲೋ ಮಾಡಬೇಕು, ಕಂಪ್ಲೈ ಮಾಡಬೇಕು. ಅದು ಆರ್ಟಿಕಲ್ 256. ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಅಲ್ಲೂ ಕೂಡ ಸೆಂಟರ್ಗೆ ಸ್ಟೇಟ್ನ ಕಂಟ್ರೋಲ್ ಮಾಡುವಂತಹ ಒಂದು ಅಧಿಕಾರ ಇದೆ. ಇನ್ನೊಂದು ಆರ್ಟಿಕಲ್ ಇದು 257 ನಾನ್ ಕಂಪಿಟೆಂಟ್ ಕ್ಲಾಸ್. ಸ್ಟೇಟ್ ಮಸ್ಟ್ ನಾಟ್ ಇಂಪೀಡ್ ಅಂಡ್ ಪ್ರಿಜುಡೈಸ್ ಎಕ್ಸಸೈಸ್ ಸೆಂಟರ್ ಎಕ್ಸಿಕ್ಯೂಟಿವ್ ಪವರ್ ಇನ್ಕ್ಲೂಡ್ ದ ಕನ್ಸ್ಟ್ರಕ್ಷನ್ ಆಫ್ ನ್ಯಾಷನಲ್ ಅಂಡ್ ಮಿಲಿಟರಿ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕನ್ಸ್ಟ್ರಕ್ಷನ್ಸು ಅಥವಾ ಏನಾದರೂ ರೈಲ್ವೆ ಪ್ರೊಟೆಕ್ಷನ್ ಮಾಡುವಾಗ ಸ್ಟೇಟ್ ಪ್ರಿಜುಡೈಸ್ ಮಾಡೋಂಗಿಲ್ಲ ಸೆಂಟರ್ದು ಎಕ್ಸಸೈಸಸ್ನ. ಸ್ಟೇಟ್ ಮಸ್ಟ್ ಅಕ್ಸೆಪ್ಟ್ ಕನ್ಸ್ಟ್ರಕ್ಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ನ್ಯಾಷನಲ್ ಅಂಡ್ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರೈಲ್ವೆ ಪ್ರೊಟೆಕ್ಷನ್. ಫಾರ್ ಎಕ್ಸಾಂಪಲ್ ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ರೋಡ್ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇರ್ತಾರೆ. ಆ ರೋಡ್ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರಿಗೆ ಬರುತ್ತೆ. ಆವಾಗ ಅಲ್ಲಿ ಈ ಕೆಲವು ಜಾಗ ಹಾಳಾಗಬಾರ್ದಂತ ಸ್ಟೇಟ್ ಹೇಳುವ ಹಂಗಿಲ್ಲ. State should say that okay, you can take over that place or take over that particular ಜಾಗವನ್ನು ಅಥವಾ ಏರಿಯಾವನ್ನು ತಗೊಬೇಕು ಅಂತ ಹೇಳಬೇಕು. ಈ ಕಾಂಟ್ ಸೇ ತಗೊಂಬಾರ್ದು ಅಂತ. ದೆನ್ ವಯೋಲೇಷನ್ ಆಫ್ ಕಾನ್ಸಿಕ್ವೆನ್ಸಸ್ 365. ಈಗ ಸೆಂಟರ್ ಏನಾದರೂ ಒಂದು ಡೈರೆಕ್ಷನ್ನ ಕೊಟ್ಟಿರುತ್ತೆ, ಅದನ್ನ ವಯೋಲೇಟ್ ಮಾಡಿದಾಗ ಅಲ್ಲಿ ಪ್ರೆಸಿಡೆಂಟ್ ರೂಲ್ ಬರುತ್ತೆ. ಪ್ರೆಸಿಡೆಂಟ್ ರೂಲ್ನ ಹಾಕಬಹುದು. ಬಟ್ ಈ ರೂಲ್ನ ಹಾಕೋಕ್ ಮುಂಚೆ ಗವರ್ನರು ಒಂದು ರಿಪೋರ್ಟ್ ಬರೆದಿರಬೇಕು ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ. ಈ ಒಂದು ಎಲ್ಲ ಆರ್ಟಿಕಲ್ಸ್ನು ನಾವು ಓದ್ಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ, ನಮ್ದು ಎಷ್ಟೇ ಫೆಡರಲ್ ಇದ್ರೂ ಕೂಡ, ಕ್ವಾಸಿ ಫೆಡರಲ್ ಇದ್ರೂ ಕೂಡ, ಸ್ಟೇಟ್ ಹ್ಯಾಸ್ ಆಲ್ ದ ರೈಟ್ ಟು ಕಂಟ್ರೋಲ್ ಎನಿ ಪರ್ಟಿಕ್ಯುಲರ್ ಸ್ಟೇಟ್. ಅದಕ್ಕೆ ಎಕ್ಸಾಂಪಲ್ಲು ಜಮ್ಮು ಕಾಶ್ಮೀರದು ಆರ್ಟಿಕಲ್ 370ನ ರಿಮೂವ್ ಮಾಡಿದ್ದು ಕೂಡ ಆಗುತ್ತೆ. ಬಟ್ ಅದು ಗುಡ್ ಕಾಸೇ ಇದ್ರೂ ಕೂಡ ಅಲ್ಲಿ ಯೂಸ್ ಆಗಿದ್ದು ಸೆಂಟ್ರಲ್ದು ಯೂನಿಟರಿ ಪವರ್. ದೆನ್ ಮ್ಯೂಚುವಲ್ ಡಿಲಿಗೇಷನ್ ಫಂಕ್ಷನ್. ಇದು ಮ್ಯೂಚುವಲ್ ಡಿಲಿಗೇಷನ್ 258 ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ, ಪ್ರೆಸಿಡೆಂಟ್ ಕ್ಯಾನ್ ಡೆಲಿಗೇಟ್ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಸ್ಟೇಟ್ ವಿತ್ ದ ಸ್ಟೇಟ್ ಗವರ್ಮೆಂಟ್ ಕನ್ಸೆಂಟ್. ಕೆಲವು ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ, ಇಂಟರ್ ಗವರ್ಮೆಂಟ್ ಮಿಲಿಟರಿ ಥಿಂಗಲ್ಲೆಲ್ಲ ಏನಾಗುತ್ತೆ ಅಂದರೆ, ಸೆಂಟ್ರಲ್ಲಿಗೆ ಪರ್ಟಿಕ್ಯುಲರ್ ಸ್ಟೇಟ್ನ ಕೇಳಿ ಕನ್ಸೆಂಟ್ ತಗೊಂಡು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಲಾನ ಮಾಡೋದಿರುತ್ತೆ. ಸಮ್ಟೈಮ್ಸ್ 258 ಅದು ಸ್ಟೇಟ್ ಕನ್ಸೆಂಟ್ ತಗೊಳ್ತಾರೆ. 258 ಕ್ಲಾಸ್ 2 ಸ್ಟೇಟ್ ಕನ್ಸೆಂಟ್ನ ತಗೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಯು ಮಸ್ಟ್ ಬಿ ವೆರಿ ಕೇರ್ಫುಲ್. 258 ಕನ್ಸೆಂಟ್ ತಗೋತಾರೆ, ಕ್ಲಾಸ್ 1 258 ಕ್ಲಾಸ್ 2 ಕನ್ಸೆಂಟ್ ತಗೊಳ್ಳೋದಿಲ್ಲ. ಮತ್ತು ಆರ್ಟಿಕಲ್ 312 ಆಲ್ ಇಂಡಿಯಾ ಸರ್ವಿಸು. ಇದು ಕೂಡ ರಾಜ್ಯಸಭಾ ಕ್ಯಾನ್ ಕ್ರಿಯೇಟ್ ಅ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್. ಇಲ್ಲಿ ಹೆಂಗಿದೆ ಅಂತಂದರೆ, ಆಲ್ ಇಂಡಿಯಾ ಈಗ IAS IPS ಎಲ್ಲ ಇವನ್ ದೋ ದೇ ಆರ್ ವರ್ಕಿಂಗ್ ಇನ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟಲ್ಲಿ ಇದ್ದರೂ ಕೂಡ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಅವ್ರನ್ನ ಕಂಟ್ರೋಲ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್. ಇದು ಕೂಡ ನಿಮಗೆ ಗೊತ್ತಿರಬೇಕು. ದೆನ್ ಆಲ್ ಇಂಡಿಯಾ ಡ್ಯುಯಲ್ ಕಂಟ್ರೋಲ್, ಅಲ್ಟಿಮೇಟ್ ಕಂಟ್ರೋಲ್ ಅಂದ ಸೆಂಟ್ರಲ್. ಅಪಾಯಿಂಟ್ಮೆಂಟ್ ಮಾಡೋದಾಗಿರ್ಬೋದು, ಪ್ರಮೋಷನ್ನು, ಟ್ರೈನಿಂಗು, ಇದೆಲ್ಲವೂ ಕೂಡ ಆಲ್ ಇಂಡಿಯಾ ಯೂನಿಯನ್ ಕಂಟ್ರೋಲಲ್ಲೇ ಇರುತ್ತೆ. ಇದು ಫಿನಾನ್ಷಿಯಲ್, ಇದು ವೆರಿ ಇಂಪಾರ್ಟೆಂಟ್. ಯಾವ್ಯಾವುದು ಫಿನಾನ್ಷಿಯಲ್ ಲಾಸ್ ಬರುತ್ತೆ ನಿಮಗೆ ಮೇನ್ಲಿ ಗೊತ್ತಿರಲಿ. ಫಿನಾನ್ಷಿಯಲಲ್ಲಿ ಆರ್ಟಿಕಲ್ 268 ಇದು ನಿಮಗೆ ನೆನ್ಪಿಟ್ಕೋಬೇಕು. 268 ಏನಂದರೆ, ಯೂನಿಯನ್ನು ಲೇವಿಡ್ ಬಟ್ ಸ್ಟೇಟ್ ಕಲೆಕ್ಟ್ ಮಾಡುತ್ತೆ. ಹಿಂಗೆ ನೆನ್ಪಿಟ್ಕೊಳ್ಳಿ. ಫಸ್ಟು ಯೂನಿಯನ್ ಲೇವಿಡ್ ಆ್ಯಂಡ್ ಸ್ಟೇಟ್ ಕಲೆಕ್ಟು ಯಾವುದು 268. ಯಾವ್ಯಾವ್ದು ಬರುತ್ತೆ ಇದರಲ್ಲಿ? ಸ್ಟ್ಯಾಂಪ್ ಡ್ಯೂಟೀಸು, ಬಿಲ್ಸ್ ಆಫ್ ಎಕ್ಸ್ಚೇಂಜು, ಇವೆಲ್ಲ ಬರುತ್ತೆ. ದೆನ್ ಯೂನಿಯನ್ ಲೇವಿಡು, ಸ್ಟೇಟ್ ಅಸೈನ್ಡ್. ಫಸ್ಟು ಯೂನಿಯನ್ ಲೇವಿಡು ಸ್ಟೇಟ್ ಕಲೆಕ್ಟ್ ಮಾಡುತ್ತೆ. ದೆನ್ ಯೂನಿಯನ್ ಲೇವಿಡು ಸ್ಟೇಟ್ ಕಲೆಕ್ಟೆಡ್, ಇದರಲ್ಲಿ ಸಕ್ಸೆಷನ್ ಡ್ಯೂಟಿ, ಎಸ್ಟೇಟ್ ಡ್ಯೂಟಿ, ಟರ್ಮಿನಲ್ ಟ್ಯಾಕ್ಸಸ್ ಅಸೈನ್ ಟು ದಿ ಸ್ಟೇಟ್. ಇದು 269. 268 ಯೂನಿಯನ್ ಲೇವಿಡ್ ಆ್ಯಂಡ್ ಸ್ಟೇಟ್ ಕಲೆಕ್ಟೆಡ್, 269 ಯೂನಿಯನ್ ಲೇವಿಡ್ ಆ್ಯಂಡ್ ಸ್ಟೇಟ್ ಅಸೈನ್ಡ್. ದೆನ್ GST ಡಿಸ್ಟ್ರಿಬ್ಯೂಷನ್, ಆರ್ಟಿಕಲ್ 269A GST ಕೌನ್ಸಿಲ್. ಇದೆಲ್ಲರಿಗೂ ನಮಗೆ ಗೊತ್ತೇ ಇದೆ. ಇಂಟರ್ ಸ್ಟೇಟ್ GST ಕೌನ್ಸಿಲ್, ಇದ್ರದ್ದು ನೀವು ಕಂಪೋಸಿಷನ್ ತಿಳ್ಕೊಬೇಕು, ಯಾರ್ಯಾರು ಇರ್ತಾರೆ ಆ್ಯಂಡ್ ಕೋರಮ್ ಎಷ್ಟು, ಅದೆಲ್ಲವನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಾಡುವಾಗ ನಾನು ಮಾಡಿದ್ದೀನಿ. ಆ ವಿಡಿಯೋ ನೋಡಿದರೆ ಯು ವಿಲ್ ಗೆಟ್ ದ ಐಡಿಯಾ. ದೆನ್ ಶೇರ್ಡ್ ರೆವಿನ್ಯೂ, ಆರ್ಟಿಕಲ್ 270 ಅಂಡರಲ್ಲಿ ಯೂನಿಯನ್ ಲಿಸ್ಟಲ್ಲಿರುವಂತಹ ಟ್ಯಾಕ್ಸು ಸೆಂಟರ್ ಪ್ಲಸ್ ಸ್ಟೇಟಲ್ಲಿ ಶೇರ್ ಆಗುತ್ತೆ. ಎಲ್ಲಿರುವಂಥದ್ದು? ಯೂನಿಯನ್ ಲಿಸ್ಟಲ್ಲಿರುವಂತಹ ಟ್ಯಾಕ್ಸು ಸೆಂಟರ್ ಆ್ಯಂಡ್ ಸ್ಟೇಟ್ಗೆ ಶೇರ್ ಆಗುತ್ತೆ. ದೆನ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಮೆಕ್ಯಾನಿಸಮ್ 271 ಸರ್ಚಾರ್ಜ್ ಬರುತ್ತಲ್ವಾ, ಸರ್ಚಾರ್ಜ್ನ ಸೆಂಟರ್ ಇಟ್ಕೊಳ್ಳುತ್ತೆ, ಸೆಂಟ್ರಲ್. ಅದು ಸರ್ಚಾರ್ಜ್ ಆರ್ಟಿಕಲ್ 271 ಅದು ಸೆಂಟ್ರಲಿಗೆ ಹೋಗುತ್ತೆ, ನಾಟ್ ಫಾರ್ ದ ಸ್ಟೇಟ್.
ಸ್ಟೇಟ್ ಏನೇನ ಸ್ಟೇಟ್ ಲೇವಿ ಕಲೆಕ್ಟ್ ಆ್ಯಂಡ್ ರಿಟೈನ್ ಟ್ಯಾಕ್ಸಸ್ ಇನ್ ದ ಸ್ಟೇಟ್ ಲಿಸ್ಟ್. ಎಕ್ಸಿಕ್ಯೂಟಿವ್ಗೆ ಸ್ಟೇಟ್ ಲಿಸ್ಟಲ್ಲಿ ಇರುವಂತಹದಕ್ಕೆ ಮಾತ್ರ ಕಲೆಕ್ಟು, ಲೇವಿ ಆ್ಯಂಡ್ ರಿಟೈನ್. ಆ್ಯಂಡ್ ದೆನ್ ಪ್ರೆಸಿಡೆನ್ಷಿಯಲ್ ಸ್ಯಾಂಕ್ಷನ್, ಆರ್ಟಿಕಲ್ 274 ಅಲ್ಲಿ ಪ್ರೆಸಿಡೆನ್ಷಿಯಲ್ ಸ್ಯಾಂಕ್ಷನ್, ನೋ ಬಿಲ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ವಿತೌಟ್ ದ ಪ್ರೆಸಿಡೆಂಟ್ ಸ್ಯಾಂಕ್ಷನ್ ಇಫ್ ಇಟ್ ಈಸ್ ಟ್ಯಾಕ್ಸ್ ರಿಲೇಟೆಡ್ ಏನಾದರೂ ಆದರೆ ಅಗ್ರಿಕಲ್ಚರ್ ಇನ್ಕಮು, ಅದಕ್ಕೆ ಫಸ್ಟು ಪ್ರೆಸಿಡೆಂಟ್ದು ಸ್ಯಾಂಕ್ಷನ್ ಇರಲೇಬೇಕು. ಆರ್ಟಿಕಲ್ 274 ಇವೆಲ್ಲ ನೋಡ್ತಾ ಇದ್ರೆ ನಿಮ್ಗೇನು ಅನಿಸ್ತಿದೆ? ಎವ್ರಿಥಿಂಗ್ ಅಂಡರ್ ದ ಕಂಟ್ರೋಲ್ ಆಫ್ ಇವರು ಅನ್ಸೋದಿಲ್ವಾ? ಯಾರು ಹೇಳಿ? ಸೆಂಟ್ರಲ್ ಅಂತ. ಇಲ್ಲಿ ಗ್ರಾಂಟಿನ್ ಏಡ್ಸ್ ಇಷ್ಟು, ಇವತ್ತಿಗೆ ಇಷ್ಟು ಸಾಕು ಗ್ರಾಂಟಿನ್ ಏಡ್ಸು. 275 ಅಲ್ಲಿ ಫಿನಾನ್ಸ್ ಕಮಿಷನ್ ಫಾರ್ ದ ಸ್ಟೇಟ್ ನೀಡ್ ಪರ್ಟಿಕ್ಯುಲರ್ ಟ್ರೈಬಲ್ ವೆಲ್ಫೇರ್ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಒಂದು ಸ್ಟ್ಯಾಟ್ಯುಟರಿ ಗ್ರಾಂಟ್ನ ರೆಕಮೆಂಡ್ ಮಾಡುತ್ತೆ. ದೆನ್ 282 ಡಿಸ್ಕ್ರಿಷನರಿ ಗ್ರಾಂಟ್ ಬೈ ದಿ ಸೆಂಟ್ರಲ್ ಆರ್ ಸ್ಟೇಟ್ ಫಾರ್ ಎನಿ ಪಬ್ಲಿಕ್ ಪರ್ಪಸಸ್ ಇನ್ಕ್ಲೂಡಿಂಗ್ ಪ್ಲಾನ್ ಟಾರ್ಗೆಟ್ ಆ್ಯಂಡ್ ನ್ಯಾಷನಲ್ ಪ್ಲಾನ್ ಇಂಪ್ಲಿಮೆಂಟೇಷನ್. ಇಲ್ಲಿ ನಾನ್ ಟ್ಯಾಕ್ಸ್ ರೆವಿನ್ಯೂ ಸೋರ್ಸಸ್ ಏನು ಅಂದರೆ ಸೆಂಟ್ರಲಿಗೆ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫು, ರೈಲ್ವೆ, ಬ್ಯಾಂಕಿಂಗು, ಬ್ರಾಡ್ಕಾಸ್ಟಿಂಗು, ಕರೆನ್ಸಿ, ಆಮೇಲೆ ಎಸ್ಚೀಟ್ ಆ್ಯಂಡ್ ಲ್ಯಾಬ್ಸ್. ಎಸ್ಚೀಟ್ ಆ್ಯಂಡ್ ಲ್ಯಾಬ್ಸ್ ಅಂದರೆ ಏನು ಗೊತ್ತಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಪರ್ಟಿ ಇರುತ್ತೆ, ಆ ಪ್ರಾಪರ್ಟಿ ಪಾಕಿಸ್ತಾನದಲ್ಲಿ ಅದ್ರ ಓನರ್ ಇರ್ತಾರೆ ಅಥವಾ ಬೇರೆ ಕಡೆ ಎಲ್ಲೋ ಓನರ್ ಇರ್ತಾರೆ, ಆ ಓನರ್ ಯಾರು ಅಂತ ಗೊತ್ತಿರಲ್ಲ. ಅಂಥ ಟೈಮಲ್ಲಿ ಎಸ್ಚೀಟ್ ಆ್ಯಂಡ್ ಲ್ಯಾಬ್ಸ್ದು ನಮಗೆ ಅದು ಸೆಂಟ್ರಲಿಗೆ ನಾನ್ ರೆವಿನ್ಯೂ ಸೋರ್ಸ್ ಅವೆಲ್ಲ. ಇದರಲ್ಲಿ ಸ್ಟೇಟ್ಗೆ ಇರಿಗೇಷನ್ನು, ಫಾರೆಸ್ಟು, ಫಿಶರೀಸು, ಎಸ್ಚೀಟ್ ಆ್ಯಂಡ್ ಲ್ಯಾಬ್ಸ್ ಸ್ಟೇಟಲ್ಲಿ ಬರುವಂಥದ್ದು. ಲೋನ್ಸು, ಯೂನಿಯನ್ ಗೌರ್ಮೆಂಟ್ ಮೇ ಪ್ರೊವೈಡ್ ದ ಲೋನ್ಸ್ ಟು ದಿ ಸ್ಟೇಟ್ಸ್ ಆರ್ ಗ್ಯಾರಂಟಿ ದ ಸ್ಟೇಟ್ ಲೋನ್. ಯಾಕೆಂದರೆ ಇವಾಗ ವರ್ಲ್ಡ್ ಬ್ಯಾಂಕು ಯಾವುದಾದ್ರೂ ಒಂದು ಪ್ರಾಜೆಕ್ಟು ಕರ್ನಾಟಕದಲ್ಲಿ ಆಗಿರೋದಕ್ಕೆ ಲೋನ್ ಕೊಡಬೇಕು ಅಂತಂದರೆ ಕರ್ನಾಟಕದಕ್ಕೆ, ಅದು ಇಂಡಿಯಾ ಆರ್ ಸೆಂಟ್ರಲ್ ಗೌರ್ಮೆಂಟು ನಾಮಿನಿ ಆಗಿರುತ್ತೆ. ನಾಮಿನಿ ಅಲ್ಲ, ಏನಂತಾರೆ ಅದಕ್ಕೆ, ಗ್ಯಾರಂಟಿ. ಇದು ದಿಸ್ ಇಸ್ ಆಲ್ ಅಬೌಟ್ ದ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ಪು, ಫೆಡರಲಿಸಮ್. ಸೊ ನಿಮ್ಗೆ ಇವಾಗ ಅರ್ಥ ಆಗಿರುತ್ತೆ ಅಂತ ಅನ್ಸುತ್ತೆ. ಫೆಡರಲಿಸಮ್ ಅನ್ನೋಕ್ಕಿಂತನೂ ಇಟ್ಸ್ ಕಂಪ್ಲೀಟ್ಲಿ ಟುವರ್ಡ್ಸ್ ದ ಯೂನಿಟರಿ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಆನ್ಸರಿಂಗ್. ಆ್ಯಂಡ್ ಯಾವ್ಯಾವುದು ಆರ್ಟಿಕಲ್ಸ್ನ ಲಿಸ್ಟ್ ಮಾಡಿ ನೀವೊಂದು ರಿವಿಷನ್ ನೋಟ್ಸ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್. ನಾಳೆ ಅಂದಾಗ ಇವತ್ತು ಸ್ವಲ್ಪ ನೋಡಿಕೊಂಡ್ರೂ ಹೆಲ್ಪ್ ಆಗುತ್ತೆ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಒನ್ ಅಂಡ್